ಥೋರಿಯಂ ಅಂತಕ್ಕಂಥ ಒಂದು ಅಮೂಲ್ಯವಾದ ಖನಿಜ ಸಂಪತ್ತನ್ನು ಲೂಟಿ ಹೊಡೆದು ಸುಮಾರು 1,95,300 ಟನ್ಗಳಷ್ಟು ಆ ಥೋರಿಯಂ ಅಂತಕ್ಕಂಥ ಬಹಳ ಅಮೂಲ್ಯವಾದ ಖನಿಜ ಸಂಪತ್ತನ್ನು ಲೂಟಿ ಹೊಡೆದ್ರು. ಅದರ ಬೆಲೆ 43 ಲಕ್ಷ ಕೋಟಿ ರೂಪಾಯಿಗಳು. ಈ ರೀತಿಯಲ್ಲಿ ನಾವು ಎಲ್ಲವನ್ನು ಕಳ್ಕೊತಾ ಇದ್ದೇವೆ. ಏನು ಉಳಿಯುತ್ತೆ ಅನ್ನೋದು ಇವತ್ತು ಪ್ರಶ್ನೆಯಾಗಿದೆ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸರ್ಕಾರ ರಕ್ಷಿತ ಕೇಂದ್ರದ ಸದಸ್ಯರಾಗುವ ಮೂಲಕ ಸರ್ಕಾರವನ್ನು ನಾವು ಬಲಗೊಳಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ನಾವು ಕೇಳ್ಕೊತಾ ಇದ್ದೇನೆ. ಇತ್ತೀಚೆಗೆ ಪ್ರಜಾಪ್ರಭುತ್ವ ದಿವಸ ಅಂತ ಆಚರಿಸಿದರು ಎಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು. ಯಾರೂ ಕೂಡ ಯಾಕೆ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗಿದೆ ಅಂದರೆ ಆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇವರು ದೇಶವನ್ನು ಲೂಟಿ ಹೊಡೆಯೋದಕ್ಕೆ ಅನುಕೂಲವಾಗ್ತಿದೆ. ನಾವು ಬೆಳೆಸಬೇಕಾಗಿರೋದು ಸರ್ಕಾರವನ್ನೇ ಹೊರತಾಗಿ ಪ್ರಜಾಪ್ರಭುತ್ವವನ್ನಲ್ಲ. ಸರ್ಕಾರವನ್ನು ನಡೆಸೋದಕ್ಕೆ ಪ್ರಜಾಪ್ರಭುತ್ವದಿದ್ದರೆ ಇನ್ಯಾವುದೋ ವ್ಯವಸ್ಥೆಗಳಾಗತ್ತೆ. ಏನು ಹಿಂದೆ ರಾಜರ ಕಾಲದಲ್ಲಿ ಜನ ಬದುಕಲಿಲ್ವಾ? ಪ್ರಜಾಪ್ರಭುತ್ವದಿಂದಲೇ ಆಗಬೇಕಾ?